ಯಾಕೆ ಇಷ್ಟೊಂದು ಬೇಜಾರ್ದಾಗತಿ? ಏನಾಯ್ತು? ಅಲ್ಲ, ಅಪ್ಪ ಅಮ್ಮ ಒಪ್ಕೋದಿಲ್ಲ ಅಂತ ಭಯ ಆಗದತಿ? ಅದು ಆಯಿತು, ಆದರೆ ನಿಮ್ಮಮ್ಮ ಒಪ್ಕೊಲಿಲ್ಲ ಅಂದ್ರೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗವಲ್ದು ರವಿ. ನನಗೆ ಅದೊಂದು ಕಡೆ ಭಯನೂ ಆಗತೈತಿ, ಒಂದು ಕಡೆ ಯಾರಿಗೆ ಏನಾಗುತ್ತೋ ಅನ್ನೋ ಅಂಜಿಕೆನೂ ಆಗತೈತಿ. ಯಾಕಾದರೂ ನಾನು ಈ ಮದುವೆ ಆದ್ನು ಅಂತ ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ನಿಮ್ಮನ್ನು ಮದುವೆ ಆಗ್ಬಂತು. ಆದ್ರೆ ನನ್ನಿಂದ ನಿಮ್ಗೇನೋ ತೊಂದರೆ ಆಗಬಾರ್ದು. ಅವನೇನಾದರೂ ನಿಮ್ಗೆ ನಿಮ್ಮ ಮನೆಯವ್ರಿಗೆ ಏನಾದರೂ ಮಾಡಿದ್ರೆ ಏನು ಮಾಡೋದು ಅಂತ ಭಯ ಆಗ್ತಾ ಇದೆ. ಅಯ್ಯೋ, ಆ ರೀತಿ ಎಲ್ಲ ಏನಾಗೋದಿಲ್ಲ. ನೀ ಯಾಕೆ ಇಷ್ಟೊಂದು ಭಯ ಪಡಕತ್ತಿದಿ? ನಾನು ಇವಾಗ ನಿನ್ನ ಗಂಡ, ತಾಳಿ ಕಟ್ಟಿದ್ದೀನಿ. ನಿನ್ನ ಜೊತೆ ಇನ್ನು ಮುಂದೆ ಜೊತೆಯಾಗಿರ್ತೀನಿ. ಕಷ್ಟ ಸುಖ ಎಲ್ಲದರಲ್ಲೂ ನಾನು ನಿನಗೆ ಜೊತೆಯಾಗಿರ್ತೀನಿ. ನೀನೇನು ಭಯ ಪಡಬೇಡ. ಏನೇ ಕಷ್ಟ ಬಂದರೂ ಯಾವಾಗಲೂ ಸದಾ ನಾನು ನಿನ್ನ ಜೊತೆಗಿರ್ತೀನಿ. ಧೈರ್ಯವಾಗಿರು, ಸರಿನಾ? ಆದರೆ ಅಲ್ಲಿ ಅಪ್ಪ ಅಮ್ಮ ಇಬ್ಬರೇ ಅದಾರ, ಇಲ್ಲಿ ನಾನು ನಿಮ್ಮ ಜೊತೆ ಬಂದೀನಿ. ಮುಂದೆ ಏನಾಗ್ತದೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ಅಯ್ಯೋ 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 ಅಯ್ಯೋ, ನಮ್ಮನಿ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ರಿ ಇವನ, ಎಲ್ಲ ತೆಗೆದು ಬಿಟ್ಟ. ಏನೋ ಹಾಳಾದವನಾಗಿ ಕರ್ಕೊಂಡು ಮದುವೆ ಆಗಿ ಬಂದುಬಿಟ್ಟೆನ? ಹಾಂ ಅಮ್ಮ, ನಾನು ಹೇಳೋ ಸ್ವಲ್ಪ ಕೇಳಮ್ಮ, ಸಮಾಧಾನವಾಗಿ ಮಾತಾಡು. ಅಲ್ಲ ರವಿ, ನಾನು ನಿನಗೇನು ಹೇಳಿದ್ನಿ? ಹಾಂ, ನಾನು ಹಿಂಗೆ ಹೇಳಿದ್ನೋ ಇಲ್ಲೋ? ನಿಮ್ಮ ಮನ್ಯಾಗ ಅವ್ರ ಮನ್ಯಾಗ ಕರ್ಕೊಂಡು ಹೋಗಿ ನಾನು ಒಪ್ಪಿಸಿ ಮದುವೆ ಮಾತುಕತೆ ಮಾತಾಡಿ ಮದುವೆ ಮಾಡ್ಸ ಅಂತ ಹೇಳಿದ್ರೆ ಈಗ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದುಬಿಟ್ಟಿದಿ. ನಿನಗೆ ಅಷ್ಟು ಮದುವೆ ಆಗೋದು ಅರ್ಜೆಂಟ್ ಇತ್ತೇನ? ಅದು ಅಪ್ಪ ಹಾಗಲ್ಲಪ್ಪ, ನಾನು ಹೇಳೋ ಸ್ವಲ್ಪ ಕೇಳಿ. ಯಾಕೆ ಇಷ್ಟೊಂದು ಇದನ್ನ ಗಾಬರಿ ಆಗತ್ತೀರಿ? ಅಲ್ಲೋ, ಹಾಂ ನಿನಗೆ ಅಷ್ಟು ಮದುವೆ ಆಗೋದು ಅರ್ಜೆಂಟ್ ಇದ್ದಿದ್ರೆ ಹೇಳಬೇಕಾಗಿತ್ತು. ನಾನು ಯಾವಾಗೆಲ್ಲ ಕರ್ಕೊಂಬಂದು ತಾಳಿ ಕಟ್ತೀನಿ, ಆದರೆ ಈಕೆ ಬೇಕಾಗಿತ್ತೆ ನಿನಗೆ? ಹಾಂ, ಈ ಮೂಳನ ಮದುವೆ ಆಗೋದು ಅಷ್ಟೇನಿತ್ತು ನಿನಗೆ? ಯಾಕೆ ಈ ಲೋಕದಾಗ ಬೇರೆ ಯಾರು ಹೆಣ ಸಿಗಲಿಲ್ಲ ನಿನಗೆ? ಏನ ಹಾಳಾದಕ್ಕೆ ನನ್ನ ಮಗನ ತಲೆ ಕೆಡಿಸಿ ಅವ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೇನೆ. ನಿನಗೆ ಎರಡು ಸರಿ ಹೇಳಿದ್ನ, ನನ್ನ ಮಗನ ಬಿಟ್ಟುಬೇಡ, ನನ್ನ ಮಗನ ತಂಟೆಗೆ ಬರಬೇಡ, ನನ್ನ ಮಗನ ಲವ್ ಮಾಡೋದು ಪಿರುತಿ ಮಾಡೋದು ಗಿರುತಿ ಮಾಡೋದೆಲ್ಲ ಇಟ್ಕೋಬೇಡ ಅಂತ ಹೇಳಿದ್ನೇ ಇಲ್ಲ ನಿನಗೆ? ಹಾಂ, ಅಷ್ಟು ಹೇಳಿದ್ರೂ ನನ್ನ ಮಗನ ತಂಟೆಗೆ ಬಂದು ಅವ್ನು ಮಳ್ಳು ಮಾಡಿ ಅವ್ನ ಮದುವೆ ಆಗಿಬಿಟ್ಟೇನ. ಅವ್ನ ಮದುವೆನ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಮನೆಗೆ. ಹಾಂ, ನೀ ನಮ್ಮ ಮನೆಗೆ ಇರುವಂಗಿಲ್ಲ. ನೀ ನಮ್ಮ ಮನೆಯಾಗಿದ್ರೆ ನಾನು ಈ ಮನೆಗೆ ಇರುವಂಗಿಲ್ಲ. ನಾನು ಮನೆ ಬಿಟ್ಟು ಹೋಗ್ಬಿಡ್ತಾನೆ ಆ ಕಡೆ ತೆತ್ತರ ಹಾಳಾಗಿ. ಅಯ್ಯೋ ಅಮ್ಮ, ಯಾಕೆ ಈ ರೀತಿ ಎಲ್ಲ ಮಾಡಕತ್ತಿದಿ? ನಾನು ಹೇಳೋದು ಸ್ವಲ್ಪ ಸಮಾಧಾನದಿಂದ ಕೇಳು. ಅಲ್ಲ, ನಿಂಗೇನು ಹುಚ್ಚಿಗೆ ಹಿಡಿತೇನೆ? ನಾನು ಹಿಂಗೆ ಹೇಳಿನೋ ಇಲ್ಲೋ, ನನ್ನ ಮದುವೆ ಅಂತ ಆದರೆ ಅದು ಮಧುನನ ಅಂತೇಳಿ ಆಕೆನ ಬಿಟ್ಟು ನಾನು ಬೇರೆ ಮದುವೆ ಆಗೋದಿಲ್ಲ ಅಂತ ಹೇಳಿದಾನೆ. ಅಷ್ಟೆಲ್ಲ ಗೊತ್ತಿದ್ದು ಅಷ್ಟೆಲ್ಲ ಇದ್ರೂ ಮತ್ತೆ ಯಾಕೆ ನೀನು ಬೇರೆ ಹುಡುಗಿನ ಮದುವೆ ಆಗು ಅಂತ ನಂಗೆ ತಲೆ ತಿನ್ನಾಕತ್ತಿದ್ದಿ? ಹಾಂ, ಅದಾಯ್ತು ಬಿಡ. ನಿಮ್ಮ ಅವ್ಗೆ ಹೇಳಿದೆ ಕರೆ ಆತ. ಅದನ್ನು ನಾನು ನಿನಗೆ ಹೇಳಿದ್ನೋ ಇಲ್ಲೋ, ನಾನು ನಿನಗೆ ಮಾತು ಕೊಟ್ಟಿದ್ನೋ ಇಲ್ಲೋ? ನೋಡಪ್ಪ, ನಾನು ನೀ ತೋರಿಸಿದ ಹುಡುಗಿನ, ನೀ ಪ್ರೀತಿ ಮಾಡೋ ಹುಡುಗಿನ ಮದುವೆ ಮಾಡಿಸ್ತಾನ ಅಂತ ಹೇಳಿದ್ನೋ ಇಲ್ಲೋ ನಿನಗೆ? ಅಷ್ಟು ಅರ್ಜೆಂಟ್ ಇದ್ದ ನಿನಗೆ? ಹೌದಪ್ಪ, ನೀನು ಹೇಳಿದ್ದಿ. ಆದ್ರೆ ನನಗೆ ಅಲ್ಲಿ ಅಷ್ಟು ಅವ್ರಿಗೆ ಭಾಳ ತೊಂದರೆ ಇತ್ತಪ್ಪ. ಅದಕ್ಕೆ ನಾನು ನಿನ್ಗೆ ಹೇಳಿದ್ರು ನಾನು ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ನನಗೆ ಕ್ಷಮಿಸ್ಬಿಡಪ್ಪ. ಸಾಕು ಬಾಯ್ ಮುಚ್ಚೋ. ನನಗೆ ಹೇಳಿದ್ದೆ ತಾನೇ, ನಾನು ನೀನು ಪ್ರೀತಿ ಮಾಡಿರೋ ಹುಡುಗಿ ಜೊತೆ ನಿನಗೆ ಮದುವೆ ಮಾಡ್ತಾನೆ ಅಂತ ಹೇಳಿದ್ನೋ ಇಲ್ಲೋ? ಹೇಳಿದ ಮೇಲೆ ನಿನ್ಗೆ ಹೆಂಗೆ ನನಗೆ ಒಂದು ಮಾತು ಹೇಳಿದ್ರು ನೀನು ಮದುವೆ ಆಗಿ ಬಂದು. ಹಾಂ, ಮದುವೆ ಆಗಿ ಬಂದು ಓ ನಮ್ಮಪ್ಪ ಒಪ್ಕೊಂಡನೋ, ನಾನು ಹೇಳೋದು ಮದುವೆ ಆಗೋದ್ರು ನಮ್ಮಪ್ಪ ನಮ್ಮ ಮನೆ ತುಂಬಿಸ್ಕೊತಾನೆ ಅಂತ ಅನ್ಕೊಂಡ್ಬಿಟ್ಟೇನ? ನೋಡು, ನೀವಿಬ್ಬರು ಈ ಮನೆಯಾಗಿರುವಂಗಿಲ್ಲ. ಈ ಮನೆ ಬಿಟ್ಟು ತೊಲಗ್ರಿ. ಅಮ್ಮ, ನೀನಾದರೂ ಸ್ವಲ್ಪ ನನ್ನ ಮಾತು ಕೇಳಮ್ಮ. ಅವಳಿಗೆ ಅಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲ, ನಾನು ಇವಾಗ ಆಕೆನ ಮದುವೆ ಆಗಲಿಲ್ಲ ಅಂದಿದ್ರೆ ಆಕೆ ಸಾವು ಬದುಕಿನ ಮಧ್ಯೆ ಹೋರಾಡತ್ತಿದ್ಲಮ್ಮ. ಈಗ ನಾನೇನು ಅವಳನ್ನ ಮದುವೆ ಆಗಿರೋದಕ್ಕೆ ಆಕೆ ಜೀವನ ಚೆನ್ನಾಗಿದೆ. ಇಲ್ಲ ಅಂದಿದ್ರೆ ಆಕೆಗೆ ಸಾಯೋದು ಬಿಟ್ಟರೆ ಬೇರೆ ಗತಿನೇ ಇರಲಿಲ್ಲ ಅಮ್ಮ. ಅದಕ್ಕೆ ನಾನು ಅವಳನ್ನ ಮದುವೆ ಆಗಿ ಕರ್ಕೊಂಡು ಬಂದಿರೋದು. ಇಲ್ಲ ಅಂದ್ರೆ ಅವರಪ್ಪ ಅವರಮ್ಮ 3 ಜನ ಸಾಯಕ್ಕೆ ಹೊಂಟಿದ್ರಮ್ಮ. ಇದು ಸಾವಿನಿಂದ ತಪ್ಪಿಸಿ ನಾನು ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅದು ನಾನು ಮಾಡಿರೋ ತಪ್ಪ? ಹೇಳಿಯಪ್ಪ. ಆಕೆ ಯಾರು ನಮ್ಗೆ? ಆಕೆ ಸತ್ರೇಟ ಬಿಟ್ರೇಟ? ಸತ್ರ ಸಾಯ್ವಾಳ, ಬಿಟ್ಟು ಬಂದಿದ್ರೆ ಮುಗಿಸೋಕಿತ್ತ. ಆಕೆ ಸಾಯ್ತಾ ಅಂತ ಕೆಲಸ ಆಕೆ ನೀನು ಹಿಡ್ಕೊಂಡು ಕೂತಿದ್ದೇನು? ಹಾಂ, ಹಾಳಾದ ನನ್ನ ಮಗನ. ನೋಡು, ಇದು ಲಾಸ್ಟ್. ಆಕೆ ನಮ್ಮ ಮನೆಯಾಗ ಇರುವಂಗಿಲ್ಲ ನೋಡಪ್ಪ. ಏನು ಮಾಡ್ತೀಯಾ ಬಿಡ್ತೀಯಾ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಾಗ ಆಕೆ ಇರುವಂಗಿಲ್ಲ. ನೀನು ಬೇಕಾದ್ರೆ ಇರ, ಅದು ಆಕೆ ಇರುವಂಗಿಲ್ಲ. ಕಳಿಸಿಬಿಡು. ಯಾವನ ಮದುವೆ ಆಗಿ ಅವನ ಜೊತೆ ಸ್ವಲ್ಪ ದಿನ ಇದ್ದು, ಹಾಂ, ಈಗ ಬಿಟ್ಟು ಕಾಸು ಇನ್ನೂ ಡೈವರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಈಗ ನಿನ್ನ ಜೊತೆ ಮದುವೆ ಹಾಕೋದು ಕೊಡೋದಂದ್ರೆ ನಿನ್ನ ಜೊತೆ ಓಡಿ ಬಂದ ಈಗ. ಅವ ರೊಕ್ಕ ಕೊಡ್ತಾನೆ ಮದುವೆ ಆಗೋದಕ್ಕೆ, ಅವಾಗ ಅವನ ಜೊತೆ ಮದುವೆ ಆದ. ಈಗ ನೀನು ಏನು ಕೊಡ್ತಾನೆ ಅಂತ ಕೆಲಸ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿಕ್ಕಿನ? ಮಧು, ನೀನು ಅಳಬೇಡ ಮಧು. ಅಮ್ಮ ಸಿಟ್ಟಲ್ಲಿ ಈ ರೀತಿ ಮಾತಾಡೋಕತ್ತಾರಷ್ಟೆ. ಅವ್ರ ಮನಸ್ಸು ತುಂಬ ದೊಡ್ಡದು. ಪ್ಲೀಸ್ ಮಧು, ಅಳಬೇಡ. ಅಮ್ಮ, ನಾನು ಹೇಳೋದು ಕೇಳಿಸ್ತಾ ಇದೆಯಾ ಇಲ್ವಾ ನಿನಗೆ? ಯಾಕಮ್ಮ ಈ ರೀತಿ ಆಡ್ತಾ ಇದೆಯಾ? ನಿನಗೆ ದೆವ್ವ ಮೆಟ್ಕೊಂಡೈತೇನು? ಹೌದು, ನನಗೆ ಊರಾಗಿರೋ ದೇವ್ ಎಲ್ಲ ಬಂದು ಮೆಟ್ಕೊಂಡ್ಬಿಟ್ಟಾವ. ನನಗೆ ನಿಮ್ಮ ಒಪ್ಪಗೆ ಮೆಟ್ಕೊಂಡವ. ನೀವು ಆರಾಮಾಗಿರ್ರಿ, ನೆಮ್ಮದಿಯಾಗಿ. ಹಾಂ, ನೀವು ಚಂದಾಗಿರಪ್ಪ, ನೀವು ಚಂದಾಗಿರ್ಬೇಕು. ಹಾಂ, ನಮ್ದು ಯಾಕೆ ಯೋಚನೆ ಮಾಡ್ತಾರೆ ನೀವು? ನಿಮ್ಮದಷ್ಟು ನೀವು ಯೋಚನೆ ಮಾಡ್ತಾರೆ ನೀವು. ಈಗ ಹಿಂಗೆ ಮಳ್ಳಿ ಹಂಗೆ ಕಣ್ಣೀರು ಹಾಕಿ ನೀನು ಮಳ್ಳು ಮಾಡಿ ತಾಳಿ ಕಟ್ಟಿಸ್ಕೊಂಡಾಯನ? ಇಷ್ಟು ದಿನ ಅವನ ಜೊತೆ ಚಕ್ಕಂದಾಡಿದಾತು, ಇನ್ನು ನಿನ್ನ ಜೊತೆ ಚಕ್ಕಂದಾಡಕ್ಕೆ ಬಂದಾನ ಇಲ್ಲಿ. ನೋಡು, ಆ ಹೊಲಸೆನ ನಮ್ಮ ಮನೆಯಾಗಿರ್ದಂಗೆ, ಆ ಹಲ್ಕಟ್ಟು ನಾಯಿ ನಮ್ಮ ಮನೆಯಾಗಿದ್ರೆ ನಮ್ಮ ಮನೆ ಎಲ್ಲ ಹಾಳಾಕತಿ. ಆಕಿನ ಇಲ್ಲಿಂದ ಹೊರಗೆ ಹಾಕಬೇಕು ಅಷ್ಟೇ ನೋಡು. ಅಯ್ಯೋ ಅತ್ತೆ, ನಿಮ್ಮ ಕಾಲಿಗೆ ಬೀಳ್ತೀನತ್ತೆ. ಈ ರೀತಿ ಎಲ್ಲ ಮಾತಾಡಬೇಡಿ. ಇದನ್ನೆಲ್ಲ ಕೇಳಿದ್ರೆ ನನಗೆ ಸಾಯೋಗಾಗ್ತಿದೆ ಅತ್ತೆ, ಸಾಯೋಗಾಗ್ತಿದೆ. ಏಯ್, ಯಾವಳೆ ನಿನ್ನತ್ತೆ? ಅತ್ತೆನೂ ಇಲ್ಲ, ಕತ್ತೆನೂ ಇಲ್ಲ. ಇಲ್ಲಿಂದ ತೊಲಗ್ತಾ ಇರೋ ಅಷ್ಟ. ಇನ್ನು ಮುಂದೆ ನೀನು ಯಾವತ್ತೂ ನನ್ನ ಸೊಸೆನೂ ಅಲ್ಲ, ಏನೂ ಅಲ್ಲ. ಇಲ್ಲಿಂದ ತೊಲಗಂತ ಹೇಳಕತ್ತಾನ, ತೊಲಗಬೇಕು ಅಷ್ಟೇ.
ಅಮ್ಮ ನಾನು ನೋಡಕತ್ತೇನೋ ನಿನ್ಗೆ ಹೆಂಗೆ ತಿಳಿತದ ಹಂಗೆ ಮಾಡಕತ್ತೇನೆ ನೀನು ನೋಡಮ್ಮ ಇವಾಗ ಹೇಳಕತ್ತೇನೆ ಕೇಳಿಸ್ಕೊ. ನಾನು ಅವಳ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನೆ. ನಿನಗಿಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ಈ ಮನೆ ನನಗೂ ಸಂಬಂಧಪಡ್ತತಿ. ನಾನು ಈ ಮನೆ ಮಗ ಅದನ. ಹಾಂ, ನಾನು ಇಲ್ಲಿ ನನ್ನ ಹೆಂಡತಿ ಕರ್ಕೊಂಡ ಈತನ. ನಿಮಗೆ ಬೇಕಿದ್ರೆ ನೀವು ಇರ್ಬೋದು, ಬೇಡ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ನನಗೂ ನಿಮ್ಗೆ ಹೇಳಿ ಹೇಳಿ ಸಮಾಧಾನ ಮಾಡಿ ಮಾಡಿ ಸಾಕಾಗೈತಿ. ನನ್ನ ಇಷ್ಟ ಜೀವನ ನಾನು ಇಷ್ಟಪಟ್ಟಂಗಿರ್ದೆ ಅಂದ್ರೆ ನೀವು ಇಷ್ಟಪಟ್ಟಂಗ ನಾನು ಬದುಕ್ಬೇಕನ? ನೀವು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಾನು ಇರ್ಬೇಕಾ? ನನಗದೆಲ್ಲ ಆಗಂಗಿಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಾನು ಜೀವನ ಮಾಡೋದು. ನೀನು ಅದನ್ನ ಪದೇ ಪದೇ ಅವಳಿಗೆ ಅಂದು ಮನಸ್ಸಿಗೆ ಏನಾದ್ರು ನೋವು ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರಿ ನೋಡ್ರಿ, ಇನ್ನ ಮನೆಗೆ ಬಂದಿಲ್ಲ, ಒಳಗೆ ಕಾಲಿಟ್ಟಿಲ್ಲ, ಹೆಂಡತಿ ಪರವಾಗಿ ಮಾತಾಡೋಂಗ ಮಾಡ್ಕೊಂಡ್ಬಿಟ್ಟಾಳ. ಏನು ಮಾಡಿಸ್ಕೊಂಬಂದಾಳೋ ಏನೋ ಗೊತ್ತಿಲ್ಲ ನನ್ನ ಮಗಗ. ಬರೀ ಹೇಳ್ತಿ ಅಂತ ಸಾಯ್ತಾನ. ನೋಡ್ರಿ ಈಗ ಒಳಗೆ ಬರ್ಕೊಡ್ದು ಇನ್ನ ಬರಂತಾಳಿಲ್ಲ. ತಾಯಿಗೆ ಅಪ್ಪಗನ ವಾಪಸ್ ಮಾತಾಡೋಂಗ ಮಾಡಿಬಿಟ್ಲಕ್ಕಿ. ಇನ್ನು ಇದ ಮನೆಯಾಗ ಇದ್ಬಿಟ್ರೆ ನಮ್ಮನ್ನ ಮುಗಿದ ಹೋತ್ರಿ, ನಮ್ಮ ಮೂಲಿ ಗುಂಪು ಮಾಡಿಬಿಡ್ತಾಳಕಿ. ನಮ್ಮನ್ನ ಮೂಲಿ ಗುಂಪ ಮಾಡ್ತಾಳ. ಬರ್ರಿ, ಇಲ್ಲ ಅವ್ರು ಇರ್ಲಿ, ಇಲ್ಲ ನಾವು ಇರೋನು. ನಡ್ರಿ, ನಾ ಹೋಗ್ಬಿಡು ನಡ್ರಿ, ಅವ್ರ ಇದು ಸಾಯ್ಲಿ ಮನ್ಯಾಗ. ನಾವ್ ಯಾಕ ಮನೆ ಬಿಟ್ಟು ಹೋಗೋನು? ಹಾಂ, ಇದನ್ನ ನಾನು ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ಏನಿದನ್ನ ನಾವು ಕಟ್ಟಿಲಿದ್ದನ, ಏನೋ ಅವ್ರ ಅಜ್ಜ ಬಂದು ಕಟ್ಟಿಲಿದ್ದೇನ. ನಾನು ಕಟ್ಟಿರೋ ಮನೆ ಇದು. ನಾನು ಯಾಕೆ ಬಿಟ್ಟು ಹೋಗ್ಬೇಕಾ? ನಾನು ಬಿಟ್ಟು ಹೋಗೋ ಮಾತಾ ಇಲ್ಲ ನೋಡು. ಅವರು ಇಲ್ಲೇ ಸಾಯ್ತಾರ. ಬೇಕಿದ್ರ ಅಲ್ಲೊಂದು ರೂಮ್ ಐತಲ್ಲ, ಆ ರೂಮ್ನಾಗ ಇರ್ತಾಳಾಕಿ. ಹಾಂ, ನೀನು ಮಾತಾಡ್ಬೇಕನ್ಸಿರ ಮಾತಾಡ, ಇಲ್ಲದ್ರ ಬಿಟ್ಬಿಡ. ನೋಡುವ ಹುಡುಗಿ, ನೀನು ನಮ್ಮ ಮನೆಗೆ ಬರೋದು ಹೋಗೋದು ಏನು ತತ್ಲ ನಿಂದು ಕೆಲಸ ಅಷ್ಟೇ ಮಾಡ್ಕೋಬೇಕು. ಅದನ್ನ ಬಿಟ್ಟು ನನ್ನ ಮಾತಾಡ್ಸಿನಿ, ನನ್ನ ಹೆಂಡತಿ ಮಾತಾಡ್ಸಿನಿ, ನನ್ನ ಮಗಳು ಮಾತಾಡ್ಸಿನಿ, ಅದನ್ನ ಬಿಟ್ಟು ನಮ್ಮ ಮನೆಯಾಗಿಂದ ಅದನ್ನ ಮಾಡೀನಿ, ಇದನ್ನ ಮಾಡೀನಿ, ಅದನ್ನ ಮುಟ್ಟಿನಿ, ಇದನ್ನ ಮುಟ್ಟಿನಿ ಮಾಡುವಂಗಿಲ್ಲ. ನಿಂದು ಎಷ್ಟೈತೆ ಅಷ್ಟೇ ನೋಡ್ಕೋಬೇಕು. ಆ ಒಂದು ರೂಮ್ ಬಿಟ್ಟು ನೀನು ಹೊರಗೆ ಬರುವಂಗಿಲ್ಲ. ಈಗ ಹೇಳಕತ್ತ ನಾನು. ಅಂದ್ರೆ ಆಕಿ ಮನ್ಯಾಗ ಇರ್ಲಿ. ಆಕಿ ನಿಮ್ಮ ಮನ್ಯಾಗ ಇಟ್ಕೊಳ್ಳೋರ ಹಂಗಾರ ನೀವು ಅಲ್ರಿ? ನಿಮ್ಗೇನು ತಿಳಿಗಿ ಕೆಟ್ಟತನ? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿ ಮದುವೆ ಆಗಿ ಕರ್ಕೊಂಡ್ ಬಂದಾನ ಆಕಿನ ಮನೆ ಒಳಗೆ ತುಂಬಿಸ್ಕೊತಾರಂತಾರ ನೀವು. ಮತ್ತೆ ಏನು ಮಾಡೋದು ಹೇಳಿ? ಈಗ ಹಂಗ ಮನೆ ಬಿಟ್ಟು ಹೊರಗೆ ಹಾಕೋಣ. ಮನೆ ಬಿಟ್ಟು ಹೊರಗೆ ಹಾಕಿರ ನಮ್ದು ಮಾನ ಮರ್ಯಾದೆ ಹೋಗತ್ತೆ. ಹಾಂ, ಇಲ್ಲ ನಾವು ಹೋಗೋಣ? ನಾವು ಯಾಕೆ ಹೋಗೋಣ? ಎಲ್ಲಿಗೆ ಹೋಗೋಣ ಅಂತ? ಏನು ನಮ್ಗೆ ಇರಾಕ ಏನೋ ಮನೆ ಐತಲ್ಲ ಹೋಗಕ್ಕ? ಚಂದದ ಇಬ್ಬರು ನೀನು. ಆಯ್ತು ಮಾವ, ನಾನು ಅಲ್ಲೇ ಇರ್ತೀನಿ. ಅಲ್ಲಿಂದ ನಾನು ಹೊರಗೆ ಕೂಡ ಬರಲ್ಲ. ಇಲ್ರಿ, ಇದು ಮಾತ್ರ ನನಗಿಷ್ಟ ಇಲ್ಲ. ನನಗಿದು ಬಿಲ್ಕುಲ್ ಆಗೋದೇ ಇಲ್ಲ. ಆಕೆ ನಮ್ಮ ಮನ್ಯಾಗ ಇರಬಾರ್ದು, ನಮ್ಮ ಮನ್ಯಾಗ ಇರಬಾರ್ದು. ಆಕೆ ಮನೆ ಬಿಟ್ಟು ಹೋಗ್ಬೇಕು. ಆಕೆ ಇಲ್ಲಿ ಇರಬಾರ್ದು ಅಷ್ಟ. ಕಳಿಸ್ಬಿಡ್ರಿ ಆಕಿನ. ರವ್ಯಾನ ಕಾಲು ಬೀಳ್ತಾನಲ್ಲ, ಆಕಿನ ಮೊದಲು ಈ ಮನೆ ಬಿಟ್ಟು ಹೊರಗೆ ಹಾಕಿ. ನನಗೆ ಆಕೆ ಮನ್ಯಾಗ ಇರಬಾರ್ದು. ಆಕಿನ ಮನೆ ಸೊಸಿ ಆಗೋದು ನನಗೆ ಒಂಚೂರು ಇಷ್ಟ ಇಲ್ಲ. ಆಕೆ ಸೊಸಿ ಅಂದ್ರೆ ನನ್ನ ಮೈ ಎಲ್ಲ ಉರಿಯಾಕತ್ತತಿ. ಆಕೆ ಮನೆ ಬಿಟ್ಟು ಹೊರಗೆ ಹಾಕ್ತೇ ಇಲ್ಲ ನೀನು? ಇಲ್ಲ ಬಿ, ನಾನು ಅದು ಮಾತ್ರ ಹೇಳಕ್ ಹೋಗ್ಬೇಡ. ಆಕೆ ನನ್ನ ಹೆಂಡತಿ, ನಾನು ಪ್ರೀತಿ ಮಾಡಿರೋ ಹೆಂಡತಿ ಆಕಿ. ಆಕೆ ನಾನು ಮನೆ ಬಿಟ್ಟು ಹೊರಗೆ ಹಾಕೋಕ್ಕಾಗೋದಿಲ್ಲ. ನೋಡು, ನಾನು ಇಲ್ಲೇ ಇರ್ತಾನೋ ಆಕೆ ಎಲ್ಲೇ ಇರ್ತಾಳೆ. ಇನ್ನು ಮುಂದೆ ನಾನು ಇದೇ ಮನೆಯಾಗ ಇರ್ತಾಳೆ ಅಂದಮೇಲೆ ಆಕೆ ಇಲ್ಲೇ ಇರ್ತಾಳೆ. ನಿನ್ಗೆ ಇಷ್ಟನೋ ಕಷ್ಟನೋ ಅವಳ ಜೊತೆ ಇಷ್ಟ ಇದ್ರೆ ಮಾತಾಡು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು ನಿನ್ನ ಪಾಡಿಗೆ ನೀನು. ನಿನ್ನ ಕೆಲಸ ನೀನು ಇರ್ತಾ ಅದು ಮಾಡ್ಕೋ, ಅವಳ ಕೆಲಸ ಅವಳು ಮಾಡ್ಕೋತಾಳ ಅಷ್ಟೇ. ಅಯ್ಯೋ ಶಿವಣ್ಣ, ನನ್ನ ಮಾತು ಯಾರು ಕೇಳ್ದಂಗೆ ಯಾರಿಲ್ಲಿ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕತ್ತಾರ. ರೋಡ್ ನಿಂತ್ಕೊಂಡು ಎಲ್ಲ ಹಾಳಾದಕ್ಕೆ ಸಲುವಾಗಿನ ಎಲ್ಲಿಂದ ಇದಿಯಾಗಿದೆ ನನ್ನ ಮಗಗ. ನೀನು ಹಾಳಾದ ಮುಂಡೆ ನೀನು ನನ್ನ ಮಗ ಗಟ್ಟ ಅಲ್ಲ ಇದೇ ಆಗೋದಲ್ಲ. ನಮ್ಮ ಮನೆಗೆ ಬಂದ್ಸದಕ್ಕೆ ಇದೇ ಆಗಿಬಿಟ್ಟಲ್ಲ. ಹಾಳಾದಕಿನ ಅವ ಮದುವೆ ಆಗಿದ್ದೇನ, ಅವ ನಿನ್ನ ಅಲ್ಲೇ ಕೊಂದು ಬಿಟ್ಟಿದ್ರೆ ಮುಗಿದು ಹೋಗಿತ್ತ. ಮತ್ತೆ ಹೊಳ್ಳ ಮನೆಗೆ ಬಂದು ಇದೇ ಆಗಿಬಿಟ್ಟಿಲ್ಲ. ನೀನು ಹೊಲಸ್ತ ನಾಯಿ ತೊಗೊಂಡು ಬಂದ. ನೀನು ನಾಯಿ ಪಾಗಲಾಗಿರ್ಬೇಕು. ಒಳಗೆ ತಂದು ಕಟ್ಟೋದಲ್ಲಿನ. ಯವ್ವಾ, ಸುಮ್ಮನೆ ಇರು. ಇನ್ನು ಒಂದು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಇದ ಲಾಸ್ಟ್ ನಿನ್ಗೆ ಹೇಳುದು ನಾನು. ನನ್ನ ಹೆಂಡತಿಗೆ ಏನಾರ ಒಂದ ಮಾತು ನೀನೇನಾದ್ರೂ ಅಂದಿದ್ದು ನನಗೆ ಗೊತ್ತಾದ್ರೆ ನಾನು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೆನ್ಪಿಟ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಡತಿ ಸಲುವಾಗಿ ಅವ್ವಗನ ಸಿಟ್ಟಿಲಿ ಮಾತಾಡೋಂಗಾಗ್ಬಿಟ್ಟೆ ನೀನು. ಅಯ್ಯೋ ದೇವ್ರ, ನಾನು ಈ ಜಗತ್ನ್ಯಾಗ ಇಂಥ ಮಕ್ಕಳು ಎಲ್ಲೂ ನೋಡಿಲ್ಲಪ್ಪ. ಇನ್ನು ಬಂದ ಒಂದು ದಿನ ಆಗಿಲ್ಲಕಿ ಅಕ್ಕಿ ಸಲುವಾಗಿ ನನಗೆ ಇಟ್ಟು ಜೋರು ಮಾತಾಡ್ತೀನಲ್ಲ ನೀನು. ಜೋರು ಮಾತಾಡ್ತೇನ? ನೋಡ್ರಿ ಮಗ ಹೆಂಡತಿ ಸಲುವಾಗಿ ಮಾತಾಡಕತ್ರ ನೀನು ಹೋಗಿ ಅಷ್ಟು ದೂರ ನಿಂತಿಯಲ್ಲ. ನಿನಗೆ ಮಗಗೆ ಏನು ಅನ್ನಕ್ಕೆ ಬರಂಗಿಲ್ಲೇನ? ಏ ರವಿ, ಯಾಕೆ ನಿಮ್ಮ ಹೋಗಿ ಎಷ್ಟು ಜಾತಿ ಮಾತಾಡತ್ತಿದ್ದಿ? ಹಡ ತಂದೆ ತಾಯಿಗೆ ಹಿಂಗೆ ವಾಪಸ್ ಮಾತಾಡೋದು ಕಲ್ತೀನಿ ನೀನು? ಹಾಂ, ಇದ ನಾನು ಕೆಲಸ ಮಾಡಿದ ರೀತಿ. ಮತ್ತಪ್ಪ ಕೆಟ್ಟದಾಗ ನಾನು ಹೆಂಡತಿ ಬಗ್ಗೆ ಮಾತಾಡ್ರೆ ನಾನು ಹೆಂಗೆ ಕರ್ಕೊಂಡು ಸುಮ್ಮನೆ ಇರಲಿ? ನನ್ನ ಹೆಂಡತಿಗೆ ಎಷ್ಟು ನೋವಾಗಬೇಡ ಮನಸ್ಸಿಗೆ. ಮಾತಾಡು ಮಗ, ಬಾಯಾಗ ಒಂದಿಟ್ಟ ಇದನ್ನ ಇಟ್ಕೊಂಡು ಮಾತಾಡ್ಬೇಕು. ಅದನ್ನ ಬಿಟ್ಟು ಮಾತಾಡ್ತಾನೆ ಅಂತ ಹೇಳಿ ಎತ್ತು ಬೇಕಾದ್ ಮಾತಾಡಿರ ಏನಾಯ್ತದ? ನೋಡಪ್ಪ, ನಾನು ಒಂದೇ ಹೇಳ್ತೇನೆ ಕೇಳ. ಮನ್ಯಾಗಿದ್ರ ನಾವು ನಮ್ಮ ಮುಂದೆ ಕಣ್ಣು ಮುಂದೆ ಬರಬಾರ್ದು. ಯಾವ್ದ್ರ ಒಂದು ಮೂಲೆಯಾಗಿರ್ಬೇಕಷ್ಟ. ಅದನ್ನ ಬಿಟ್ಟು ನಮ್ಮ ಕಣ್ಣು ಮುಂದೆ ಬಂದ್ರೆ ನಾವು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಅವಾಗ ನೀವು ಮನೆ ಹೊರಗೆ ಹೋಗ್ಬೇಕು. ಇದಕ್ಕೆ ನಿನಗೆ ಒಪ್ಪಿಗೆ ಅಂದ್ರೆ ಹ್ಞೂ ಅಂತ ಇಲ್ಲೇ ಇರು. ಸರಿಯಪ್ಪ, ನೀನು ಹೇಳ್ದಂಗೆ ಆಗಲಿ. ನನ್ನ ಹೆಂಡತಿ ಒಂದೇ ರೂಮ್ನಾಗ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ತಿಂತಾಳೆ. ಹೋಗುದಿದ್ರೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗೋಣ. ಆದ್ರೆ ಆಕೆ ನಿಮ್ಮ ಮುಂದೆ ಬರಂಗಿಲ್ಲ. ನಿಮ್ಗೇನು ಮಾಡ್ಕೊಡಂಗಿಲ್ಲ. ನಿಮ್ಮ ಪಾಡಿಗೆ ನೀವು ಮಾಡ್ಕೊತೀರ, ಆಕೆ ಪಾಡಿಗೆ ಆಕೆ ಮಾಡ್ಕೊತಿದ್ದಾಳೆ. ಇದಕ್ಕೂ ನಿಮಗೂ ಒಪ್ಪಿಗೆ ಅಲ್ಲ? ಆಯ್ತು. ಕಣ್ಣು ಮುಂದೆ ಬರೋದಿಲ್ಲ ಅಂದ್ರೆ ಹೆಂಗೆ? ಹೊರಗೆ ಅಡ್ಡಾಡ್ಬೇಕಾಗ್ತತಿ. ಹೊರಗೆ ಎಲ್ಲ ಮನೆಯದು ಕಸ ಹೊಡಿದು ಬಟ್ಟೆ ಹೋಗಿದ್ದೆಲ್ಲ ಮಾಡ್ಬೇಕಾಗಿರ್ತತಿ. ಅವಾಗ ಬರ್ತಾಳ. ಅದಕ್ಕೆ ನೀವು ಅವಾಗ ಹೋಗಿ ರೂಮ್ನಾಗಿರ್ರಿ. ಇದಕ್ಕೆ ನಿಮಗೆಲ್ಲ ಒಪ್ಪಿಗೆ ಆಯ್ತನ? ಅಂದ್ರೆ ನಮ್ಮ ಮನೆಗೆ ನಾವು ಹೋಗಿ ರೂಮ್ನಾಗ ಕುಂದ್ರಬೇಕು ಈಕೆ ಸಲುವಾಗಿ. ಆಕೆ ನಿಮ್ಗೆ ಕುಂದ್ರ ಅಂತ ಹೇಳತ್ತಿಲ್ಲ. ಅಪ್ಪ ಹೇಳಿರ್ತೀನಿ, ನಾನು ಹೇಳಾಕತ್ತಾನೆ. ಕಣ್ಣು ಮುಂದೆ ಬಂದ್ರೆ ಮನೆ ಬಿಟ್ಟು ಹೋಗ್ಬೇಕಂತ ಅಂದಲ್ಲ, ಅದಕ್ಕೆ ಹೇಳತ್ತೇನೆ ನಾನು. ಮತ್ತೆ ಕಣ್ಣು ಮುಂದೆ ಬರಬೇಕಾಗ್ತತಿ ಅಂತ ಹೇಳಿ. ಒಂದ ಮನೆಗಿದ್ದ ಮೇಲೆ ನೋಡ್ಬೇಕಾಗ್ತತಿ. ಮುಖ ನೋಡ್ದು ಇರಕ್ಕಾಗ್ತತಿನ?